ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ನಾನು ಕಾಟೇರ ಮೂವಿ ನೋಡ್ಕೊಂಡ್ ಬಂದೆ. ಕಾಟೇರ ಮೂವಿದ ರಿವ್ಯೂ ಕೊಡ್ತೇನೆ. ಪ್ರೊಫೆಷನಲ್ ರಿವ್ಯೂ ನಮಗೆ ಬರಂಗಿಲ್ರಿ. ಒಬ್ಬ ಆಡಿಯನ್ಸ್ ಆಗಿ ನಮಗೆ ಸಿನಿಮಾ ಹೆಂಗೆ ಅನ್ನಿಸ್ತು, ಏನು ಇಷ್ಟ ಆಯಿತು ಅಷ್ಟ ನಾನು ಹೇಳ್ತೇನೆ ರೀ. ಅದು ಕಾಟೇರ ಪಿಕ್ಚರ್ದ ಬಗ್ಗೆ. ಅಲ್ಲೋ ಮಗನ ಪಿಕ್ಚರ್ ರಿಲೀಸ್ ಆಗಿ 3-4 ದಿನ ಆಯ್ತು. ಇವತ್ತು ಬಂದಿಲ್ಲ ಒಳ್ಳೆ ಹೇಳಕ್ಕಂತ ನೀವು ಬೈಬೇಡ್ರಿ. ಯಾಕಂದ್ರೆ ಅವು ನಮ್ಮ ಕೆಲ್ಸದ ಗದ್ದಲ್ದಾಗ ಪಿಕ್ಚರ್ ನೋಡೋಕೆ ಆಗಿಲ್ರಿ. ಇನ್ನು ನಾವು ಕೆಲ್ಸ ಏನಂತ ನಾವು ಹೇಳ್ಕೊತ ಕೂತೀವಿ ಮಾತ್ರ ನೀವು ಬೈತಾರೆ. ಅಲ್ಲೋ ಮಗನ ಏನು ಹೇಳಕ್ಕೆ ಬಂದೆ ಅದ್ರ ಹೇಳೋದು ನಡೆಯ ಕಡೆ ಅಂತೇಳಿ ಅಂತೀರಿ. ಇರ್ಲಿ ನೋಡ್ರಿ, ಇವತ್ತು ನಾನು ಕಾಟೇರ ಪಿಕ್ಚರ್ ನೋಡ್ಕೊಂಬಂದೆ. ಇನ್ನು ಕಾಟೇರ ಪಿಕ್ಚರ್ ನಿರ್ದೇಶನ ಮಾಡಿದ್ದು ಯಾರಪ್ಪ ಅಂದ್ರೆ ನಮ್ಮ ಕರ್ನಾಟಕದ ಕನ್ನಡದ ಯುವ ನಿರ್ದೇಶಕರಾದ ತರುಣ್ ಸುಧೀರ್ ಕಿಶೋರ್ ಅವರು. ಇದನ್ನ ಕತೆ ಬರೆದಿದ್ದು ಜಡೇಶ್ ಅವರು, ಮ್ಯೂಸಿಕ್ ಮಾಡಿದ್ದು ವಿ ಹರಿಕೃಷ್ಣ ಅವರು, ಇದಕ್ಕೆ ರೊಕ್ಕ ಹಾಕಿದ್ದು ನಮ್ಮ ರಾಕ್ಲೈನ್ ವೆಂಕಟೇಶ್ ಸಾಹೇಬರು ರೊಕ್ಕ ಹಾಕ್ಯಾರೆ. ಇನ್ನು ಇದಕ್ಕೆ ಡೈಲಾಗ್ ಬರೆದಿದ್ದು ಮಾಸ್ತಿ ಅವರು. ನೋಡ್ರಿ ಈ ಸಿನಿಮಾ ನೋಡ್ರಿ ಏನು ನಮಗೆ ಇಷ್ಟ ಆಯ್ತಪ್ಪ ಅಂದ್ರೆ ಒಂದು ಕತೆ ರೀ. ಇನ್ನು ಕತೆ ಏನಂತ ಹೇಳಿದ್ರೆ ತಪ್ಪಾಕೈತೆ, ಯಾಕಂದ್ರೆ ದುನಿಯಾದ ರೊಕ್ಕ ಹಾಕಿ ಅವ್ರು ಮಾಡಿರ್ತಾರೆ. ದಯವಿಟ್ಟು ಅದಕ್ಕೆ ಪಿಕ್ಚರ್ ಥಿಯೇಟರ್ದಾಗ ಹೋಗಿ ನೋಡ್ರಿ. ಯಾಕಂದ್ರೆ ಭಾಳ ಕಷ್ಟಪಟ್ಟು ಸಿನಿಮಾನ ಮಾಡಿರ್ತಾರೆ. ಅದಕ್ಕೆ ಯಾವುದೋ ನಾವು ಒಂದು ರಿವ್ಯೂ ನೋಡ್ಬಿಡ್ತೀವಿ, ಅದ್ರಾಗೆಲ್ಲ ಕತೆ ಯಾರೂ ಹೇಳಂಗಿಲ್ಲ. ಬೇಡ, ಅದು ಕತೆ ಗೀತೆ ಹೇಳೋದು ಬೇಡ. ಅದಕ್ಕೆ ದಯವಿಟ್ಟು ಥಿಯೇಟರ್ದಾಗ ಹೋಗಿ ನೋಡ್ರಿ. ಇನ್ನು ನನಗೆ ಸಿನಿಮಾದಾಗ ಏನು ಇಷ್ಟ ಆಯ್ತಪ್ಪ ಅಂದ್ರೆ ನೋಡ್ರಿ, ಮೇನ್ ಒಂದು ಕತೆ. ಈ ಕತೆ 1970 ಮತ್ತು 80 ನಡೆಯುವಂಥ ಕತೆ ಅಂತೇಳಿ ಅದು ಒಂಥರ ಬರ್ತೈತ್ರಿ ಅಲ್ಲಿ. ಆ ಟೈಮ್ದಾಗ ನಡೆಯುವಂಥ ಕತೆ ಭಾಳ ವಜನ್ ಐತಿ. ಆ ಕತೆಗೆ ತಕ್ಕಂತೆ ಒಬ್ಬ ಸ್ಟ್ರಾಂಗ್ ಕ್ಯಾರೆಕ್ಟರ್ ಬೇಕಲ್ರಿ. ಅದು ಪಕ್ಕ ಒಪ್ಪಿದ ಯಾರಿಗಪ್ಪ ಅಂದ್ರೆ ನಮ್ಮ ಡಿ ಬಾಸ್ ದರ್ಶನ್ ಸರ್ಗೆ. ಗೆಚ್ಚಿ ಗೆಲ್ಗೆ ಆ ಸ್ಕ್ರೀನ್ ಮೇಲೆ ನಾನು ನೋಡೋದು ಲೆಕ್ಕನೇ ಬೇರೆ. ನೋಡ್ರಿ ಈಗ ದರ್ಶನ್ ಸರ್ ಅಂದ್ರೆ ಒಂದು ಕಮರ್ಷಿಯಲಿ ಹೀರೋ ಸಾಹೇಬ್ರವರು. ಅವ್ರು ಬರ್ತಾರ ಅಂದ್ರೆ ಒಂದು ಸ್ಟಾರ್ಟಿಂಗ್ ಒಂದು ಹಾಡ, ಒಂದು ದಪ್ಪದಿ ಫೈಟ, ಈ ಥರದ್ದು ಏನೂ ಇಲ್ಲ. ಅದನ್ನೆಲ್ಲವೂ ದಂಡಿಗಿಟ್ಟು ಇಲ್ಲಿ ಒಬ್ಬ ಕಲಾವಿದ ನಾನು ಆ ಒಂದು ಪಾತ್ರಕ್ಕೆ ಜೀವ ತುಂಬಬೇಕಂತೇಳಿ ಸಾಹೇಬರು ಆ್ಯಕ್ಟಿಂಗ್ ಮಾಡ್ಯಾರ. ಏನು ಆ್ಯಕ್ಟಿಂಗ್ ಅವ್ರಿಗೆ ಅದು ನೆಕ್ಸ್ಟ್ ಲೆವೆಲ್ ನೋಡ್ರಿ. ಈ ಸಿನಿಮಾದಾಗ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಡೈಲಾಗ್. ಪ್ರತಿಯೊಂದು ಪಾತ್ರಧಾರಿಗೂ ತನ್ನದೇ ಆದ ಒಂದು ಏನೈತಿ ವಜನ್ ಐತೆ, ಅಂದ್ರೆ ವೇಟೇಜ್ ಐತ್ರಿ. ಪ್ರತಿಯೊಂದು ಪಾತ್ರಕ್ಕೂ ಒಂದು ವೇಟೇಜ್ ಐತಿ. ಮತ್ತು ಆ ಒಂದು ಪ್ರತಿಯೊಂದು ಪಾತ್ರದಿಂದ ಬರುವಂಥ ಡೈಲಾಗ್ಗೂ ಬಹಳ ಒಂದು ಮೀನಿಂಗ್ಫುಲ್ ಐತಿ. ಯಾಕಂದ್ರೆ ಪ್ರತಿಯೊಂದು ಬೇರೆ ಬೇರೆ ಒಂದು ಸಿನಿಮಾದಾಗ ನೋಡ್ರಿ ಹೆಂಗಿರ್ತಾವಂದ್ರೆ ಆ ಕತೆಗೆ ಸಂಬಂಧ ಇರಂಗಿಲ್ಲ, ಆ ಸಿಚುವೇಶನ್ಗೆ ಸಂಬಂಧ ಇರಂಗಿಲ್ಲ. ಓದ್ದ ಕಡೆ ಎಲ್ಲ ಹೊಡಿತಿರ್ತಾವೆ, ಸಾಮಾನ್ಯ ಇಲ್ಲ ಸೂತಿಲ್ಲ ಡೈಲಾಗ್ಗಳು ಹೊಡಿತಿರ್ತಾವೆ. ಆದ್ರೆ ಈ ಸಿನಿಮಾ ಹಂಗಿಲ್ಲ. ಒಂದು ಕತೆ ಅಂತ ಇರ್ತೈತೆ, ಆ ಕತೆ ದಾಟಿ ಎಲ್ಲೂ ಹೋಗಂಗಿಲ್ಲ ಡೈಲಾಗ್ಗಳು. ಮತ್ತು ಕತೆ ಒಳಗೆ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿರ್ತದೆ. ಆ ಸಿಚುವೇಶನ್ ತಕ್ಕಂತೆ ಆ ಸಿಚುವೇಶನ್ ಸಹ ಎಲ್ಲೂ ದಾಟ್ಲಾರ್ದಂಗೆ ಅವರು ಡೈಲಾಗನ್ನು ಬರ್ದಾರ ಮಾಸ್ತಿಯವರು. ಅವ್ರಿಗೆ ಒಂದು ದೊಡ್ಡ ಸೆಲ್ಯೂಟ್ ಹೊಡೆದ್ರು ನಾವು ತಪ್ಪಾಗಂಗಿಲ್ಲ. ಈ ಸಿನಿಮಾ ನೋಡಕ್ಕೆ ಯಾರ್ಯಾರು ಹೋಗ್ತಿರಲ್ಲ, ಪ್ರತಿಯೊಂದು ಡೈಲಾಗನ್ನು ನೀವು ಗಮನಿಸ್ರಿ. ಮತ್ತು ಕೆಲವೊಂದಿಷ್ಟು ಸೀನ್ಸ್ಗಳನ್ನು ಅವರು ಈ ಸಿನಿಮಾದಲ್ಲಿ ಅವ್ರು ಏನು ಕ್ರಿಯೇಟ್ ಮಾಡ್ಯಾರ ಭಾಳ ಅಂದ್ರೆ ಭಾಳ ಸೂಕ್ಷ್ಮವಾಗಿ ಅದು ಮನಸ್ಸಿಗೆ ಮುಟ್ಟು ಹಂಗೆ ಮಾಡ್ಯಾರ. ಅದು ಇಲ್ಲಿ ಹೇಳಿದ್ರೆ ಅದು ಬ್ಯಾಡ್ರಿ, ಅದು ನೀವು ಅಲ್ಲೇ ಹೋಗಿ ನೋಡ್ಬೇಕು. ಇನ್ನು ದರ್ಶನ್ ಸರ್ ಆ್ಯಕ್ಟಿಂಗ್ ನಾವು ಹೇಳಬೇಕ್ರಿ. ನೋಡ್ರಿ ಈ ಸಿನಿಮಾದಾಗ ಹೆಂಗಂದ್ರೆ ಅವರು ಈ ನಾರ್ಮಲ್ ಆಗಿ ಹೆಂಗೆ ಅವರು ಕಮರ್ಷಿಯಲ್ ಆಗಿ ಅವ್ರ ಸಿನಿಮಾಗಳು ಇರ್ತಾವಲ್ಲ, ಅದು ಎಲ್ಲವೂ ಹೊರತಾಗಿ ಇದರಲ್ಲಿ ಆ ಒಂದು ಕತೆಗೆ ಏನು ಆ ಪಾತ್ರ ಇರ್ತೈತಲ್ಲ ಅದಕ್ಕೆ ಒಂದು ತೂಕ ಬರೋಂಗ, ಅದಕ್ಕೊಂದು ಅದಕ್ಕೊಂದು ಶಕ್ತಿ ಬರೋಂಗ ಅವರು ಪಾತ್ರ ಮಾಡ್ಯಾರ. ಆ ಪಾತ್ರ ಅವ್ರಿಗೆ ಅದು ಸೂಟ್ ಆಗೈತೆ, 100ಕ್ಕೆ 100 ಸೂಟ್ ಆಗೈತೆ. ಅಷ್ಟು ಚಂದ ಅವ್ರು ಆ್ಯಕ್ಟಿಂಗ್ ಮಾಡ್ಯಾರ. 2 ಶೇಡಲ್ಲಿ ಅವರು ಬರ್ತಾರೆ, ಒಂದು ವಯಸ್ಸಾದವರು ಹಂಗೆ, ಆಮೇಲೆ ಹೆಂಗಿರ್ತಾರ ಅದೊಂದು ಬರ್ತೈತಿ. ಇನ್ನು ಸಾಂಗ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು 2-3 ಸಾಂಗ್ ಗಿಚ್ಚಿ ಗಿಲಿಗಿಲ್ಲ ಅದಾವೆ. ಅದ್ರ ಬಗ್ಗೆ ಅಂತೂ ನೋ ಡೌಟ್. ಇನ್ನು ಬ್ಯಾಕ್ಗ್ರೌಂಡ್ ಸ್ಕೋರು ಮಸ್ತ್ ಅದಾವೆ. ಇನ್ನು ಉಳಿದಂಥ ಪಾತ್ರಧಾರಿಗಳು ಏನದಲ್ಲ, ದರ್ಶನ್ ಸರ್ನ ಹೊರತಾಗಿ ಉಳಿದ ಪಾತ್ರಧಾರಿಗಳೆಲ್ಲರೂ ತಮಗೆ ಏನೋ ಒಂದು ಪಾತ್ರ ಕೊಟ್ಟಾರ, ಅದನ್ನು ಅಚ್ಚುಕಟ್ಟಾಗಿ ಗಿಚ್ಚಿ ಗಿಲಿಗಿಲಿ ಆ್ಯಕ್ಟಿಂಗ್ ಮಾಡ್ಯಾರ. ಮತ್ತು ನಿಮಗೆ ಸಿನಿಮಾ ನೋಡ್ರಿ ಪಕ್ಕ ಇಷ್ಟ ಆಗ್ತೈತಿ. ಇದ್ರಾಗ ಒಂದು ಮೇನ್ ವಿಷಯಗಳನ್ನು ಹೇಳ್ಯಾರ. ಏನು ವಿಷಯಗಳಪ್ಪ ಅಂದ್ರೆ, ಒಂದು ರೈತರದು, ಇನ್ನೊಂದು ಈ ಜಾತಿ ಪದ್ಧತಿ ಬಗ್ಗೆ. ಇದನ್ನು ನಾವು ಭಾಳ ಗಮನ ಇಟ್ಟು ಈ ಸಿನಿಮಾದಾಗ ನೋಡ್ಬೇಕು. ಒಂದೊಂದು ಸೀನ್ದಾಗ ಎಷ್ಟು ಚಂದ ಅದನ್ನು ವಿವರಣೆ ಕೊಟ್ಟಾರಲ್ಲ, ಅದು ಆ ಸಿನಿಮಾದಾಗ ಹೋಗಿ ನೋಡಿದಾಗ ಅದು ಮನಸ್ಸಿಗೆ ಮೂಡ್ತೈತಿ. ಅಷ್ಟು ಚಂದದನ್ನು ಒಂದೊಂದು ಸೀನ್ಗಳನ್ನು ಅವರು ಕ್ರಿಯೇಟ್ ಮಾಡ್ಯಾರ. ಮತ್ತು ಅದಕ್ಕೆ ತೂಕಬದ್ಧವಾದ ಡೈಲಾಗ್ಗಳನ್ನು ಮಾಸ್ತಿ ಅವರು ಬರ್ದಾರ. ಈ ಸಿನಿಮಾ ನೀವು ಖಂಡಿತ ನೋಡಲೇಬೇಕು. ನಮ್ಮ ಕನ್ನಡದಾಗ ಈ ಥರದೊಂದು ಸಿನಿಮಾ ಬಂದೈತಿ. ಇಂಥ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ಬೇಕು. ಇದಕ್ಕಂತಾರೆ ಇಂಥ ಸಿನಿಮಾಗಳನ್ನ ಪ್ಯಾನ್ ಇಂಡಿಯಾ ಮಾಡ್ತಾರಲ್ಲ, ಅದು ನೆಕ್ಸ್ಟ್ ಲೆವೆಲಿಗೆ ಹೋಗುತ್ತಾರೆ. ಬಟ್ ಇದನ್ನು ಅವರು ಪ್ಯಾನ್ ಇಂಡಿಯಾ ಅಂತ ಎಲ್ಲೋ ಅವರು ಫಸ್ಟಿಗೆ ಹೇಳ್ಕೊಳ್ಳಾರೆ. ಇದೊಂದು ಅಪ್ಪಟ ಕನ್ನಡ ಸಿನಿಮಾ. ಮತ್ತು ದರ್ಶನ್ ಸರ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಒಂದು ಮಾತು ಏನು ಹೇಳ್ಯಾರಪ್ಪ ಅಂದ್ರೆ, ನಾನು ಕರ್ನಾಟಕ ಬಿಟ್ಟು ಕನ್ನಡ ಚಿತ್ರರಂಗ ಬಿಟ್ಟು ನಾನು ಎಲ್ಲೂ ಹೋಗಂಗಿಲ್ಲ, ನಾನು ಇಲ್ಲೇ ಸಿನಿಮಾ ಮಾಡ್ತೀನಿ. ಯಾಕಂದ್ರೆ ಇಲ್ಲಿ ನನಗೆ ರಾಜರಂಗ ನೋಡ್ಕೊಳಕತ್ತಾರೆ ಇಲ್ಲಿ ನನ್ನ ಅಭಿಮಾನಿಗಳು ಅಂತ ಅವರು ಒಂದು ಮಾತನ್ನು ಹೇಳ್ಯಾರ. ತೂಕಬದ್ಧವಾದ ಮಾತು. ಈ ಸಿನಿಮಾ ಮಾತ್ರ ಅದು ನೆಕ್ಸ್ಟ್ ಲೆವೆಲ್ ಸಿನಿಮಾ ಐತಿ. ಇದು ಅಂತ ನಾನು ಸುಳ್ಳು ಅಂತೂ ಹೇಳಂಗಿಲ್ಲ. ಪ್ರತಿಯೊಬ್ಬನಿಗೂ ಇದು ಸಿನಿಮಾ ಇಷ್ಟ ಆಗುವಂಥದ್ದು. ಕೆಲವೊಂದಿಷ್ಟು ಸಿನಿಮಾದಾಗ ಒಂದೊಂದು ಸೀನ್ಸ್ಗಳು ನನಗಿದು ಇಷ್ಟ ಆಗಂಗಿಲ್ಲ,
ಇದು ನನಗೆ ಓವರ್ ಅನ್ನಿಸ್ತು. ಈ ಥರ ಇರ್ಬೋದು. ಆದ್ರೆ ಸಿನಿಮಾದಾಗ ನೋಡ್ರಿ ಒಂದು ಕತೆ, ನಾವು ಸಿನಿಮಾ ರೊಕ್ಕ ಕೊಟ್ಟು ನೋಡೋಕ್ಕಂತ ಹೋಗಿರ್ತೀವಲ್ಲ, ಆ ಸಿನಿಮಾದಾಗ ಅವ್ರು ಯಾವ ವಿಷಯನ ನಮಗೆ ಹೇಳ್ತಿರ್ತಾರೋ ಅನ್ನುವಂಥದ್ದು ಭಾಳ ಮುಖ್ಯ ಆಗ್ತೈತಿ. ಅದು ಮಾತ್ರ ನಾವು ಕೊಟ್ಟಿದ್ದು ಏನು ರೊಕ್ಕ ಕೊಟ್ಟು ಒಳಗೆ ಹೋಗಿರ್ತೀವೋ ಅದಕ್ಕಂತೂ ಮೋಸ ಹಂಗಿಲ್ಲ. ಅವ್ರು ಹೇಳುವಂಥ ಕತೆ ಆಗಿರ್ಬೋದು, ಅದರಲ್ಲಿ ಬರುವಂಥ ಒಂದೊಂದು ಸನ್ನಿವೇಶ, ಅದಕ್ಕೆ ಬರೆದಂಥ ಡೈಲಾಗ್ ನಿಮಗೆ ಪಕ್ಕಾ ಇಷ್ಟ ಆಗತ್ತೆ. ದರ್ಶನ್ ಸರ್ ಅಂತೂ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ. ನನಗಂತೂ ವೈಯಕ್ತಿಕ ಭಾಳ ಇಷ್ಟ ಆಯ್ತು ಸಿನಿಮಾ. ಈ ಸಿನಿಮಾ ಯಾರ್ಯಾರು ನೋಡ್ಕೊಂಬಂದಿರಿ, ನಿಮಗೆ ಹೆಂಗೆ ಅನ್ನಿಸ್ತು ಅಂತೇಳಿ ನೀವು ಕಮೆಂಟ್ ಮಾಡಿರಿ. ಇನ್ನು ಸಿನಿಮಾ ಯಾರ್ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಬರ್ರಿ. ನಮ್ಮ ಕನ್ನಡ ಸಿನಿಮಾ ಪ್ರತಿಯೊಬ್ಬರು ನೋಡ್ಕೊಂಬರ್ಬೇಕಂತ ನಾನು ಹೇಳ್ತೇನೆ ರೀ. ಇನ್ನು ಇದನ್ನು ಒಂದು ಕಣೆ ಇಟ್ರೆ ಇನ್ನೊಂದು ಕಣೆ ಹೇಳ್ಬೇಕಂದ್ರೆ ನೋಡ್ರಿ, ಸಿನಿಮಾದಾಗ ಒಂದು ಮೆಸೇಜ್ ಅಂತ ಕೊಟ್ಟಿರ್ತಾರೆ. ಒಂದು ಮೆಸೇಜ್ ಲಾಸ್ಟಿಗೆ ಬರ್ತಾವ್ರೆ ಮೆಸೇಜ್ಗಳು. ಸಿನಿಮಾ ಉದ್ದಕ್ಕೂ ಅಲ್ಲಿ ಕೊಟ್ಟಿರ್ತಾರೆ. ಲಾಸ್ಟ್ ಒಂದು ಮೆಸೇಜ್ ಕೊಡೋ ಮುಂದೆ ಮಂದಿ ಏನು ಮಾಡ್ತಾರೆ, ಪಟಕನೇ ಎದ್ದು ಹೋಗುವಂಥದ್ದು ಮಾಡ್ತಾರೆ. ದಯವಿಟ್ಟು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ರೊಕ್ಕ ಕೊಟ್ಟು ಹೋಗಿರ್ತೀರಿ, ಆ 2-3 ಸತಿ ನೋಡಿದವರು ಎದ್ದು ಹೋಗ್ತಾರೆ, ಅದು ಬೇರೆ ಮಾತು. ಒಬ್ಬೊಬ್ಬರು ಒಂದೇ ಸತಿ ನೋಡೋ ಮುಂದೆ ಎದ್ದು ಹೋಗುವಂಥ ಚಾಲು ಮಾಡಿಬಿಡ್ತಾರೆ. ಏನು ಅವಸರಿಗೆ ಇರ್ತೈತೆ ಪಾಪ ತೆಳಗ. ಸಿನಿಮಾದಾಗ ಒಂದು ಲಾಸ್ಟಿಗೆ ಸಿನಿಮಾದಾಗ ಭಾಳ ಅಂದ್ರೆ ಭಾಳ ಒಂದು ವಜನಪುಲ ಆದ ಒಂದು ಮಾತನ್ನು ಹೇಳ್ತಾರೆ ದರ್ಶನ್ ಸರ್. ಅದು ಏನಂತೇಳಿ ನೀವು ಸಿನಿಮಾದಾಗ ಹೋಗೇ ನೋಡ್ಬೇಕು. ಅದಕ್ಕೆ ಆ ಒಂದು ಪೂರ್ತಿ ಮಾತನ್ನು ನೋಡಿ ಹೊರಗೆ ಬರ್ರಿ. ಅಡ್ವಾನ್ಸೇ ಹೊರಗೆ ಬಂದ್ರೆ ಅಂದ್ರೆ ಮತ್ತು ತಪ್ಪು ಕಲ್ಪನೆ ಹೋಗಬಾರ್ದು ಮಂದಿಗೆ ಏನಪ್ಪ ಅಂತೇಳಿ. ಯಾಕಂದ್ರೆ ಎಂಡಿಗೆ ಗೊತ್ತಾಗತ್ರಿ ಏನು ಅನ್ನೋದು ಸಿನಿಮಾ ನಮಗೆ. ಅದಕ್ಕೆ ಲಾಸ್ಟಿಗೆ ಒಂದು ಚಂದ ಮಾತನ್ನು ಹೇಳ್ಯಾರ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ಸಿನಿಮಾ ನಡೆಯೋ ಟೈಮ್ದಾಗ ಮಂದಿಗೆ ವಿಡಿಯೋ ಮಾಡೋದು ಒಂದು ಚಟ ರೀ. ಪೂರ್ತಿ ಅರ್ಧ ಹಾಡ ವಿಡಿಯೋ ಮಾಡಿ ಬಿಡೋದು, ಅದನ್ನು ಲೈವ್ ಬರೋದು ಇನ್ಸ್ಟಾಗ್ರಾಮ್ ಫೇಸ್ಬುಕ್. ದಯವಿಟ್ಟು ಹಂಗೆ ಮಾಡಬೇಡ್ರಿ, ಪೈರೇಸಿ ಮಾಡಬೇಡ್ರಿ. ಏನೋ ಒಂದು ಕ್ರೇಜ್ ಇರ್ತೈತಿ. ನಾನು ಸಿನಿಮಾಗೆ ಬಂದಿನ ಅಂತೇಳಿ ಸ್ಟೇಟಸ್ ಇಡೋದು ಆಯಿತು, ಒಂದು ಫೋಟೋ ಹೊಡೆಯೋದು ಸ್ಟೇಟಸ್ ಇಡೋದು, ಅದನ್ನು ವಿಡಿಯೋ ಮಾಡಿ ಅದನ್ನು ಪೈರೇಸಿ ಮಾಡುವಂಥದ್ದು ಬೇಡ. ನಮ್ಮ ಕನ್ನಡ ಸಿನಿಮಾ ಕಾಟೇರ ಸಿನಿಮಾ ಮಸ್ತ್ ಸಿನಿಮಾ. ದಯವಿಟ್ಟು ಎಲ್ಲರೂ ಹೋಗಿ ನೋಡ್ಕೊಂಬರ್ರಿ ಅಂತೇಳಿ ನಿಮ್ಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನನ್ನ ಮಾತಾಗ ಏನಾರ ಹೆಚ್ಚು ಕಮ್ಮಿ ಆದ್ರೆ ಹೊಟ್ಟೆಗೆ ಹಾಕೋರಿಪ್ಪ. ನಮಸ್ಕಾರ ಸರ್.